ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತುಂಬಾ ಜನ ಕೇಳ್ತಾರೆ, ಜೀವನದಲ್ಲಿ ಸಾಧನೆ ಅಂದ್ರೇನು? ಸುಮ್ಮನೆ ಕೂತ್ಕೊಂಡ್ರೆ ಸಾಧನೆ ಮಾಡ್ಬೋದಾ? ಸಾಧನೆ ಸುಮ್ಮನೆ ಆಗೋದಲ್ಲ, ಅದು ಏಳು ಬೀಳುಗಳ ಕಲ್ಲು, ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿದ್ರೆ ಸಾಲದು, ಸಾಗುವ ಮನಸ್ಸಿರ್ಬೇಕು. 1000 ಮಂದಿ ಸ್ನೇಹಿತರನ್ನ ಸಂಪಾದಿಸುವುದೇ ದೊಡ್ಡ ಸಾಧನೆಯಲ್ಲ. ಸಂಪಾದಿಸಿದ ಒಂದು ಸ್ನೇಹ 1000 ಕಾಲ ಇರುವಂತೆ ಮಾಡುವುದೇ ನಿಜವಾದ ಸಾಧನೆ. ಎಲ್ಲದರಲ್ಲೂ ಸಾಧನೆ ಇದ್ದೇ ಇರುತ್ತೆ. ಇನ್ನೊಂದಿಷ್ಟು ಜನ ಹೇಳ್ತಾರೆ, ಅದೃಷ್ಟ ಇರಬೇಕು, ಸಾಧನೆ ಮಾಡೇ ಮಾಡ್ತೀವಂತ. ಕಷ್ಟವಿಲ್ಲದ ಸಾಧನೆ ಉಪ್ಪಿಲ್ಲದ ಊಟದಂತೆ. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆ ಹೊರತು ಅಂಗೈಯ ಅದೃಷ್ಟ ರೇಖೆಗಳಿಂದಲ್ಲ. ನಿನ್ನ ಸಾಧನೆಯ ದೀಪವನ್ನು ನೀನೇ ಹಚ್ಚಬೇಕು. ಕಟ್ಟಿಗೆ ಸುಟ್ಟಾಗ ಬೂದಿ ಆಗ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿ ಆಗ್ತದೆ. ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿ ಆಗ್ತೇವೆ. ಮೂರ್ಖನ ತಪ್ಪುತ್ತಿದ್ದಲು ಹೋಗಬೇಡಿ, ಅವನು ನಿಮ್ಮನ್ನು ದ್ವೇಷಿಸ್ತಾನೆ. ಸಜ್ಜನನ ತಪ್ಪುತ್ತಿದ್ದಿ, ಅವನು ಕೃತಜ್ಞನಾಗಿರ್ತಾನೆ. ಹಾಗಲಕಾಯಿ ಕೆಲವರ ಆರೋಗ್ಯಕ್ಕೆ ಸಿಹಿ, ಕೆಲವರಿಗೆ ಕಹಿ. ಹಾಗೆ ಒಬ್ಬ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವನಾಗಿರೋಕೆ ಸಾಧ್ಯವಿಲ್ಲ. ಬೆಳೆದು ದೊಡ್ಡವರಾದಂತೆ ಪೆನ್ಸಿಲ್ ಹಿಡಿದು ಬರೆಯುತ್ತಿದ್ದ ಕೈಗೆ ಪೆನ್ ಬರ್ತದೆ. ಅದರ ಅರ್ಥ ದೊಡ್ಡವರಾದ ಮೇಲೆ ಮಾಡುವ ತಪ್ಪುಗಳನ್ನು ಸುಲಭವಾಗಿ ಅಳಿಸಿ ಹಾಕಲು ಸಾಧ್ಯವಿಲ್ಲವೆಂದು. ಹಚ್ಚಿದ್ರೆ ದೀಪ ಹಚ್ಚು, ಬೆಂಕಿ ಹಚ್ಚಬೇಡ. ಆರಿಸಿದ್ರೆ ಬೆಂಕಿ ಆರಿಸು, ದೀಪ ಆರಿಸಬೇಡ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.